ಸಂಕ್ರಾಂತಿಯ ಬಳಿಕ ಬಹುದೊಡ್ಡ ಕ್ಷಿಪ್ರಕ್ರಾಂತಿಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಹಾ ವಿಕೆಟ್ ಪತನ ಆಗುವ ಸಾಧ್ಯತೆಗಳಿದೆ. ಕಾರಣ ಇಷ್ಟೇ, ಒಂದೇ ಮೆಸೇಜ್, ಹೈಕಮಾಂಡ್ ಹೇಳಿರೋ ತನಕ ಕಾಯೋದು. 9ನೇ ತಾರೀಕು ಕರೆಸಲಿಲ್ಲ ಅಂದರೆ ಜನವರಿ 9, ಸಂಕ್ರಾಂತಿಯ ಮಾರನೇ ದಿನ ಬಹುದೊಡ್ಡ ಮೆಸೇಜ್. ಇಡೀ ದೇಶದಲ್ಲಿ ಅದು ಹೊಸ ಮಾದರಿಯ ರಾಜಕಾರಣಕ್ಕೆ ಒಂದು ಪ್ಯಾಟ್ರನ್ ಸೆಟ್ ಮಾಡುತ್ತೆ. ಏನಾಗಬಹುದು? ಈ ಹಿಂದೆ ಕಾಂಗ್ರೆಸ್ ಪಕ್ಷ ರಾಜಸ್ಥಾನದಲ್ಲಿ ನೋಡ್ತು, ಮಧ್ಯಪ್ರದೇಶದಲ್ಲಿ ನೋಡ್ತು, ಜ್ಯೋತಿರಾದಿತ್ಯ ಶಿಂದ್ಯಾ ಅವರ ಒಂದು ಪ್ರಕರಣ, ಹೇಮಂತ್ ಬಿಸ್ವಾ ಅಸ್ಸಾಂ ಪ್ರಕರಣ, ಹೀಗೆ ಹಲವು ಕಡೆ ಕೇವಲ ಸ್ಯಾಂಪಲ್ ಮತ್ತು ಟ್ರೈಲರ್ಗಳನ್ನು ನೋಡಿತ್ತು. ಆದರೆ ನಾವು ಸಿನಿಮಾ ತೋರಿಸ್ತೀವಿ ಅನ್ನುವ ಮಟ್ಟಕ್ಕೆ ಒಂದು ಬಣ ಸಜ್ಜಾಗಿ ನಿಂತಿರುವಂಥದ್ದು. ಆ ಬಣದ ದಂಡನಾಯಕನೇ ಈಗ ಎದ್ದು ನಿಂತಿರುವಂಥದ್ದು. ನೋಡಿ ಹೇಗಿರುತ್ತೆ ಅನ್ನೋದನ್ನ ನೋಡಿ ನಾವು ಕೊಡ್ತೀವಿ. ನಾವು ಕಸ ಗುಡಿಸಿದ್ದೀವಿ, ಬಾವುಟ ಕಟ್ಟಿದ್ದೀವಿ, ಹೊರಗಿನಿಂದ ಬಂದವರಿಗೆ ಅವಕಾಶ ಕೊಟ್ಟಿದ್ದೀರಿ, ಸರಿ. ಆದರೆ ಒಂದು ಒಪ್ಪಂದ ಅನ್ನೋದು ಆಗಿದೆ ಅಂತ ನಾವು ಏನು ಹೇಳ್ಕೊಂಡು ಬಂದಿದ್ದೀವಿ, ಅದಕ್ಕೆ ಬೆಲೆ ಇಲ್ವಾ? ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಹೈಕಮಾಂಡ್ ಕೂಡ ಹೇಳಬೇಕು, ಅದಕ್ಕೊಂದು ಪುರಾವೆ ಕೂಡ ಒದಗಿಸ್ಬೇಕು. ಆದರೆ ಹೈಕಮಾಂಡ್ ಸ್ಥಿತಿ ಹೇಗಿದೆ ಅಂದರೆ, ಅತ್ತ ಧರಿ ಇತ್ತ ಪುಲಿ. ಪುಲಿ ಯಾರು ನಿಮಗೆ ಗೊತ್ತು, ಧರಿ ಯಾರು? ಆ ಧರಿನೇ ಈಗ ಮಹಾಬಂಡಾಯಕ್ಕೆ, ಮಹಾದಂಗೆಗೆ ಒಂದು ಸಖತ್ ಸ್ಕೆಚ್ ಅನ್ನ ಹಾಕಿಕೊಂಡಿರುವಂಥದ್ದು. ಸಂಕ್ರಾಂತಿ ಬಳಿಕ ಆ ಬಣದ ದಂಡನಾಯಕರೇನೆ 2 ಮಹತ್ವದ ಹುದ್ದೆಗಳಿಗೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ರವಾನಿಸುವಂಥದ್ದು. ಬರೀ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ನಾವು ಬೇಕಾ? ಬರೀ ಬಾವುಟ ಕಟ್ಟಲಿಕ್ಕೆ ಅಷ್ಟೇ ನಾವು ಬೇಕಾ? ಸಮಸ್ಯೆ ಆದಾಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಟ್ರಬಲ್ ಶೂಟರ್ ಮಾತ್ರ ಬೇಕಾ? ಆದರೆ ಟ್ರಬಲ್ ಶೂಟರ್ಗೆ ಟ್ರಬಲ್ ಬಂದರೆ ಏನು ಮಾಡೋದು? ಇದೇ ಮೆಸೇಜ್ ಇಟ್ಕೊಂಡು ಈಗ ಬಹುದೊಡ್ಡ ಪ್ಲಾನ್ ನಡೀತಿರುವಂಥದ್ದು. ಒಂದು ಕಡೆ ಏಕಾದಶಿಯ ದಿನ ಅಂಥದ್ದೊಂದು ಸ್ಫೋಟಕ ವಿಚಾರ ಈಗ ಹರಿದಾಡ್ತಿರುವಂಥದ್ದು. ಇಷ್ಟು ದಿನ ಧನುರ್ಮಾಸ ಅಂತ ಸುಮ್ಮನೆ ಕೂತಿದ್ವಿ, ಹೇಳಿ ಕೇಳಿ ದೇವರನ್ನ, ದಿಂಡ್ರನ್ನ, ಶ್ಲೋಕಗಳನ್ನ ಎಲ್ಲವನ್ನೂ ಹೇಳುವ, ಪದೇ ಪದೇ ಟೆಂಪಲ್ ರನ್ ಮಾಡುವಂತಹ ನಾಯಕ, ಕಾಂಗ್ರೆಸ್ನ ನಾಯಕ ಬಹುದೊಡ್ಡ ಮೆಸೇಜ್ ಅನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಯಾರಿರಬಹುದು? ನಿಮ್ಮ ನಿರೀಕ್ಷೆ ಸುಳ್ಳಲ್ಲ, ಅದೇ ನಾಯಕನೇ. 2 ಕ್ಷೇತ್ರಕ್ಕೂ, ಅಂದರೆ 2 ಕ್ಷೇತ್ರ ಅಲ್ಲ, 2 ಹುದ್ದೆಗಳಿಗೂ ಸ್ಟ್ರಾಂಗ್ ಮೆಸೇಜ್ ಅಂದರೆ ಏನಿರಬಹುದು? ರಾಜೀನಾಮೆ ಪತ್ರವನ್ನು ಕಳಿಸುವಂಥದ್ದು. 3ನೇ ಸ್ಥಾನಕ್ಕೂ ಏನಾದರೂ ರಾಜೀನಾಮೆ ಪತ್ರವನ್ನು ಕಳಿಸ್ಬಿಟ್ರೆ ಅವರು ಪಕ್ಷದಲ್ಲೇ ಇರೋದಿಲ್ಲ, ಬೇರೆ ಪಕ್ಷದತ್ತ ಹೋಗ್ತಾರೆ. ನೋಡಿ ಎಲ್ಲೆಲ್ಲಿಂದ ಅವರಿಗೆ ಸಪೋರ್ಟ್ ಬರ್ತಿದೆ ಅಂದರೆ, ಅಸ್ಸಾಮಿಂದ, ಗೋವಾದಿಂದ, ಮಧ್ಯಪ್ರದೇಶದಿಂದ, ಗುಜರಾತ್ನಿಂದ ಕೂಡ ಸಪೋರ್ಟ್ ಬರ್ತಿದೆ. ವಿಶೇಷ ಅಂದರೆ ತೆಲಂಗಾಣ, ಆಂಧ್ರದಲ್ಲೂ ಕೂಡ ನೀವು ಎಷ್ಟು ಜನ ಕರ್ಕೊ ಬರ್ತಿರೋ ಅಷ್ಟು ಜನಕ್ಕೆ ನಾವು ಸೆಕ್ಯೂರ್ ಮಾಡ್ತೀವಿ. ಆಲ್ಮೋಸ್ಟ್ ಕ್ಲಿಯರ್ ಆಗಿರುವಂಥದ್ದು. ಆದರೆ ಪ್ಲಾನ್ ಏನಿದೆ, ಸುಮಾರು 40 ಶಾಸಕರ ದಂಡಿನೊಂದಿಗೆ. ಇಷ್ಟು ದಿನ ರೆಸಾರ್ಟ್ಗಳು ಅಂದರೆ ಎಲ್ಲಾಗ್ತಿತ್ತು? ದೇಶದ ಒಳಗಡೆ ಆಗ್ತಿತ್ತು. ಫಸ್ಟ್ ಟೈಮ್ ದೇಶದ ಆಚೆಗೆ 40 ಶಾಸಕರ ದಂಡಿನೊಂದಿಗೆ ಒಬ್ಬ ದಂಡನಾಯಕ ಹೋಗಿ ಕೂರುವಂಥದ್ದು. ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡುವುದಾ? ಅದು ಸಾಧ್ಯನಾ? ಹೌದು ಸಾಧ್ಯ, ಅದನ್ನು ನಾನು ತೋರಿಸ್ತೀನಿ ಅನ್ನುವ ಶಪಥ ಮಾಡಿ ಕೂತಿರುವಂತಹ ನಾಯಕ. ನೋಡಿ ಇತ್ತೀಚೆಗೆ ಈ ಕೋಗಿಲು ಕ್ರಾಸ್ ಪ್ರಕರಣ ಕೇರಳದಲ್ಲಿ ಸದ್ದು ಮಾಡಲಿಕ್ಕೆ ಕಾರಣ ಯಾರು? ಯಾರ ವ್ಯಾಪ್ತಿಯಲ್ಲಿ ಅದು ಬರುತ್ತೆ? ಬುಲ್ಡೋಜರ್ ಪಾಲಿಸಿಯನ್ನು ಬಳಸಿದ್ಯಾರು? ತುಂಬಾ ಸೂಕ್ಷ್ಮವಾಗಿ ನೋಡಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿ ಯಾರಿಗೆ ಬರುತ್ತೆ? ಯಾರು ಪದೇ ಪದೇ ಮೀಟಿಂಗ್ ಮಾಡ್ತಿದ್ದಾರೆ? ಯಾರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತೆಲ್ಲ ಕೂಗಿ ಕೂಗಿ ಹೇಳ್ತಿದ್ದಾರೆ? ಆ ನಾಯಕ ಕೋಗಿಲು ಕ್ರಾಸ್ನ ಸಮಸ್ಯೆಗೆ ಮೂಲ ಕಾರಕ. ಇದೊಂದೇನಾ? ಇಂಥದ್ದೇ ಎಡವಟ್ಟುಗಳು ಎಷ್ಟೊಂದಾದವು. ನಿಮಗೆ ಈ ಬೆಂಗಳೂರು RCB ಗೆಲುವಿನ ಸಂದರ್ಭದಲ್ಲಿ ಸುಮಾರು ಜನ ಸಾವಿಗೀಡಾದ್ರು. ಆ ಪ್ರಕರಣದ ರೂವಾರಿ ಯಾರು? ಮತ್ತವರೇ. ಆದರೆ ಆ ಎಲ್ಲ ಕಳಂಕ ಯಾರ ಹಣೆಗೆ ಬಳಿತಿದ್ದಾರೆ? ಯಾರಿಗೆ ತಾಕೀತು ಆಗ್ತಿದೆ? ಈಗ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ. ಇದೀಗ ಮತ್ತು ಒಂದು ಹೆಜ್ಜೆ ಮುಂದಿಡುವಂಥದ್ದು, ಅದು ಶ್ರೀಲಂಕಾದತ್ತ ಮನೆ ಮಾಡುವಂಥದ್ದು. ಶ್ರೀಲಂಕಾಕ್ಕೆ 40 ಶಾಸಕರ ಜೊತೆಲಿ ಹೋಗ್ತಾರೆ ಅಂದರೆ ರೆಸಾರ್ಟ್ ರಾಜಕಾರಣ ಇಷ್ಟು ದಿನ ಕೇವಲ ಗೋವಾ, ಆಂಧ್ರ ಪ್ರದೇಶ, ಹೈದರಾಬಾದ್ ಮತ್ತೆ ಬಾಂಬೆ ಇದ್ದಿದ್ದು. ಈಗ ಬಾಂಬೆ ಆಚೆಗೆ ಒಬ್ಬ ಲೀಡರ್ ಹೋಗ್ತಿದ್ದಾರೆ, ಅದು ಶ್ರೀಲಂಕಾದಲ್ಲಿ. ಅವರದ್ದೇ ಬೆಂಬಲಿಗರ ಕೆಲವು ಮಾಲೀಕತ್ವದ ಜಾಗೆಗಳಲ್ಲಿ ಕೂತ್ಕೊಂಡು ಯಾವ ಮೆಸೇಜನ್ನು ಕೊಡ್ತಾರೆ, ಯಾವ ಹೆಸರಲ್ಲಿ ಕರ್ಕೊಂಡು ಹೋಗ್ತಾರೆ, ಟೂರ್ ಅಂತ ಕರ್ಕೊಂಡು ಹೋಗ್ತಾರಾ? ಇದುವರೆಗಿನ ಆಪರೇಷನ್ಗಳೆಲ್ಲವನ್ನೂ ಮೀರಿಸುವಂತಹ ಆಪರೇಷನ್ ನಡೀತಿದೆಯಾ? ಯಾಕಂದ್ರೆ ತೀರಾ ಅವರಿಗೆ ಗಳಸ್ಯ ಕಂಠಸ್ಯ ಅನಿಸುವಂತಹ, ಮತ್ತು ಇಲ್ಲಪ್ಪ ಇವರಿಬ್ರು ಹೇಗೆ ಮಾತಾಡಕ್ ಸಾಧ್ಯ, ಅವರಿಬ್ರಿಗೂ ಅಷ್ಟೊಂದು ರಾಜಕೀಯ ದ್ವೇಷ ಇದೆ ಅನ್ನುವಷ್ಟರ ಮಟ್ಟಿಗೆ ಯಾರ ಜೊತೆಯಲ್ಲಿ ದ್ವೇಷ ಇದೆಯೋ ಅಂಥವ್ರ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸ್ತಿದ್ದಾರೆ ಅಂದರೆ ಪ್ಲಾನ್ ದೊಡ್ಡದಿದೆ. ನೀವೇನೇ ಮಾಡ್ಕೊಳ್ಳಿ, ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವುದು ಸುಲಭದ ಮಾತಲ್ಲ. ಯಾಕಂದ್ರೆ ಒಂದು ವೇಳೆ ಮ್ಯಾಜಿಕ್ ನಂಬರ್ನ ಸಮಸ್ಯೆ ಬಂದರೆ ಅವತ್ತು BJP JDS ಅಲ್ಲಿರೋ ಜನ ಕೂಡ ಕೈ ಎತ್ಬಿಟ್ಟು ನಾವು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಉಳಿಸ್ತೀವಿ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಸ್ಲೀಪರ್ ಸೆಲ್ಗಳಿವೆ JDS ಮತ್ತು BJPಯಲ್ಲಿ. ವಿಶೇಷ ಅಂದರೆ JDSನ ಬಹುಪಾಲು ಜನ ಎದ್ದು ನಿಂತರೂ ನಿಲ್ಬಹುದು ಸಿದ್ದರಾಮಯ್ಯ ಅವರ ಸರ್ಕಾರ ಉಳಿಬೇಕು ಅಂತ. ಆದರೆ ಒಂದು ಅಚ್ಚುಕಟ್ಟಾಗಿ ಪ್ಲಾನ್ ಆಗ್ತಿರುವಂಥದ್ದು ಈ ಸಲ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಕೊಡಬೇಕು ಹೈಕಮಾಂಡ್ಗೆ. 2 ಹುದ್ದೆಗಳಿಗೆ ಮೆಸೇಜ್ ಕೊಡೋದೆ ಆದರೆ 3ನೇ ಹುದ್ದೆಯನ್ನು ಯಾಕೆ ಉಳಿಸ್ಕೋತಾರೆ? ಈ ಒತ್ತಡವನ್ನು ಹಾಕಿ ಏನಾದರೂ ಮಾಡಿ ಕೊನೆ ಪಕ್ಷ ನನ್ನ ತಾಕತ್ತೇನು, ನನ್ನ ಸಾಮರ್ಥ್ಯ ಏನು, ಒಬ್ಬ ಟ್ರಬಲ್ ಶೂಟರ್ ಎದ್ದು ನಿಂತರೆ ಏನು ಮಾಡಬಹುದು, ಎಷ್ಟರ ಮಟ್ಟಿಗೆ ಮೆಸೇಜ್ ಕೊಡಬಹುದು, ಎಲ್ಲ ಲೆಕ್ಕಾಚಾರ ಪಕ್ಕ ಆಗ್ತಿದ್ದಾವೆ. ಸಂಕ್ರಾಂತಿಯ ಬಳಿಕ ಮಾತುಕತೆ ಮಾಡಿಸಿ ಕೊನೆ ಪಕ್ಷ ಹೈಕಮಾಂಡ್ ಇಲ್ಲಪ್ಪ ಹಾಗಲ್ಲ 28 ಬೇಕಿದ್ರೆ ಚುನಾವಣೆಗೆ ಮುಂಚೆನೆ ಘೋಷಣೆ ಮಾಡೋಣ ಅನ್ನುವ ಮೆಸೇಜ್ ಕೊಟ್ಟರೆ ಎಲ್ಲವೂ ಓಕೆ. ಇಲ್ಲ ನಂಗೆ ಈಗಲೇ ಬೇಕು ಅಂದರೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹೈಕಮಾಂಡ್ಗೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೈ ಎತ್ತಿ ಆಯಿತು, ಸೋನಿಯಾ ಗಾಂಧಿ ಅವರು ಈ ವಿಚಾರದಲ್ಲಿ ಮಾತಾಡಲ್ಲ, KC ವೇಣುಗೋಪಾಲ್ ಅವರು ಅಕ್ಷರಶಃ ಬೈದು ಕಳಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಸರದಿ, ಅವರೇನು ಹೇಳಬಹುದು? ಅವರಿಗೆ ಈಗ ಉಭಯ ಸಂಕಟ. ಕೇರಳ ಗೆಲ್ಲಬೇಕಿದೆ, ಪಶ್ಚಿಮ ಬಂಗಾಳದಲ್ಲಿ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಿದೆ, ತಮಿಳುನಾಡಲ್ಲಿ ಹಾಲಿ ಸರ್ಕಾರದ ಮೈತ್ರಿ ಪಕ್ಷವಾಗಿ ಯಾವ ಸ್ಟ್ರೆಂತನ್ನು ತೋರಿಸಬೇಕಿದೆ, ಅಸ್ಸಾಂನಲ್ಲಿ ಅವರದ್ದೇ ನಾಯಕ BJPಗೆ ಹೋಗಿ BJPಯನ್ನು ಸ್ಟ್ರಾಂಗ್ ಮಾಡಿರೋ ಸಂದರ್ಭದಲ್ಲಿ ಅಸ್ಸಾಮಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸ್ಕೊಳ್ಬೇಕಿದೆ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ? ದೊಡ್ಡ ಮಟ್ಟದಲ್ಲಿ ಮಹಾದಂಗೆಯನ್ನು ಮಾಡೋಕೆ ಮುಂದಾದರೆ 40 ಶಾಸಕರು ಹೋದ್ರು ಒಂದು ಮಾತ್ರಕ್ಕೆ ಸರ್ಕಾರ ಬೀಳೋದಿಲ್ಲ. ಅರೆ ಮೆಸೇಜ್ ಏನು ಕೊಡ್ತಾರೆ ಇಡೀ ದೇಶಕ್ಕೆ, BJPಗೆ, ವಿಪಕ್ಷಗಳಿಗೆ? ಇಂಡಿಯಾ ಕೂಟದಲ್ಲೇ ಅದು ಸಾಲಿಡ್ ಬಹುಮತ ಇರುವಂತಹ ರಾಜ್ಯದಲ್ಲೇ ಹೀಗಾಗ್ಬಿಟ್ರೆ ಇವರ ಸ್ಥಿತಿ ಏನು? ಈ ಹಿಂದೆ ಕೂಡ ಇಂದಿರಾ ಕಾಂಗ್ರೆಸ್, ಸಂಸ್ಥಾ ಕಾಂಗ್ರೆಸ್ ಸಾಕಷ್ಟು ಆದವು. ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೊಂದು ದಂಗೆ ಅಂತ ಆಗಿದ್ದು ಯಾವುದೂ ಇಲ್ಲ. ಆದ್ರೆ ಈಗ ಅದನ್ನು ಮಾಡಿ ತೋರಿಸ್ತೀವಿ ಅನ್ನೋ ಮೆಸೇಜನ್ನು ಕೊಟ್ಟಿರುವಂಥದ್ದು. ಅರೆ ಎಷ್ಟು ಜನ ಶಾಸಕರು ಹೋಗ್ತಾರೆ? ಎಂತಹ ಶಾಸಕರು ಹೋಗ್ತಾರೆ? ನವ ಯುವ ಎಡಬಿಡಂಗಿ ಶಾಸಕರು, ಎಳಸು ಶಾಸಕರು ಯಾರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆದರೆ ಸಂಕ್ರಾಂತಿಯ ನಂತರ ನಾವು ಮಹಾದಂಗೆ ಮಾಡ್ತೀವಿ ಅನ್ನುವಂತಹ ಸಖತ್ ಸ್ಕೆಚ್ ಕೂಡ ಹಾಕ್ಕೊಂಡಿದ್ದೀವಿ ಅನ್ನುವಂತಹ ಮೆಸೇಜನ್ನು ಈಗಾಗಲೇ ಪಸರ್ ಮಾಡ್ತಿರುವಂಥದ್ದು. ಅದು ಏಕಾದಶಿಯ ದಿನ. ನಿಜಕ್ಕೂ ಅಂತಹ ಮಹಾದಂಗೆ ಆಗಿ 2 ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು 3ನೇ ಹುದ್ದೆಯನ್ನು ಬಿಟ್ಟು ಕೊಟ್ಟು ಯಾವ ರಾಜಕೀಯ ಪರ್ಯಾಯ ಏನಿದೆ? ಯಾರು ಕರ್ಕೊಂಡು ಹೋಗ್ತಾರೆ? ಬಹುಮುಖ್ಯ. ಆದರೆ ಒಂದು ಒತ್ತಡ ಹಾಕಲಿಕ್ಕೆ ಮತ್ತು ತನ್ನ ಸಾಮರ್ಥ್ಯ, ತನ್ನ ತಾಕತ್ತು ಪ್ರದರ್ಶನ ಮಾಡಲಿಕ್ಕೆ ಎಲ್ಲಿಗೆ ಬೇಕಾದರೂ ಹೋಗೋಕೆ ನಾನು ರೆಡಿ ಇದ್ದೀನಿ, ಇಷ್ಟು ದಿನ ಕಾದಿದ್ದೀನಿ, ಇನ್ನು ಕಾಯೋದಿಲ್ಲ ಅನ್ನುವಂತಹ ನಾಯಕ ಏನು ಮಾಡಬಹುದು? ಫೈನಲಿ ಸರ್ಕಾರ ಕೆಡವಕ್ಕಾಗಲ್ಲ, ಆದರೆ ಏನು ಮಾಡಬಹುದು? ಒಂದು ವೇಳೆ ಅಂತಹ ದುಡುಕಿನ ನಿರ್ಧಾರ ತಗೊಂಡ್ರೆ ರಾಜಕೀಯ ಸಮಾಧಿ ಆಗೋದು ಯಾರ್ದು? ಕಮೆಂಟ್ ಮಾಡಿ.